ಭಾರತೀಯ ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಾಗುವುದು ಅದ್ದೂರಿ ಹಾಡುಗಳು, ಫೈಟ್ಸ್ ಮತ್ತು ಎಮೋಷನ್ಸ್. ಆದರೆ ಸಿನಿಮಾದ ಈ ಚಂದದ ಲೋಕದ ಹಿಂದೆ ಒಂದು ಕರಾಳ ಮುಖವೂ ಇದೆ. ಕೆಲವು ಸಿನಿಮಾಗಳು ಎಷ್ಟು ಪಾಪ್ಯುಲರ್ ಆಗಿರ್ತವೆ ಅಂದರೆ ಅವುಗಳನ್ನು ಜನರಿಗೆ ತೋರಿಸಲು ಸರ್ಕಾರ ಮತ್ತು ಸೆನ್ಸಾರ್ ಮಂಡಳಿ ಹೆದರುತ್ತವೆ. ಅತಿಯಾದ ಹಿಂಸೆ, ಧಾರ್ಮಿಕ ವಿವಾದ ಅಥವಾ ಸಮಾಜ ಒಪ್ಪದ ಸತ್ಯಗಳನ್ನು ಹೇಳಲು ಹೊರಟು ಅಂತಿಮವಾಗಿ ಬ್ಯಾನ್ ಎಂಬ ಹಣಿಪಟ್ಟಿಯನ್ನು ಕಟ್ಟಿಕೊಂಡಂಥ ಸಾಕಷ್ಟು ಸಿನಿಮಾಗಳಿವೆ. ಇವತ್ತಿನ ವಿಡಿಯೋದಲ್ಲಿ ಅಂಥ ಹಣಿಪಟ್ಟಿಯನ್ನು ಕಟ್ಟಿಕೊಂಡು ಬ್ಯಾನ್ ಆದಂಥ ಟಾಪ್ 10 ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ನಂಬರ್ 1, ಪಾಂಚ್. ಇದು 2003ರಲ್ಲಿ ನಿರ್ಮಾಣವಾದ ಚಿತ್ರ. ಅನುರಾಗ್ ಕಶ್ಯಪ್ ಅವರು ಇವತ್ತು ದೊಡ್ಡ ಡೈರೆಕ್ಟರ್ ಆಗಿರ್ಬೋದು, ಆದರೆ ಅವರ ಮೊದಲ ಸಿನಿಮಾವೇ ಭಾರತದಲ್ಲಿ ಬಿಡುಗಡೆಯಾಗಲಿಲ್ಲ. ಇದು 1970ರಲ್ಲಿ ನಡೆದಂಥ ಮಹಾರಾಷ್ಟ್ರದ ಸರಣಿ ಕೊಲೆಯ ಆಧಾರಿತ ಸಿನಿಮಾ. ಇದರಲ್ಲಿ ತೋರಿಸಲಾದಂಥ ಅತಿಯಾದ ಡ್ರಗ್ಸ್ ಮಾಫಿಯಾ, ಹಿಂಸೆ ಮತ್ತು ಅಲ್ಲಿಯ ಭಾಷೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಸೆನ್ಸಾರ್ ಮಂಡಳಿ ಇದನ್ನು ಪೂರ್ಣವಾಗಿ ನಿಷೇಧಿಸಿತು. ಇಂದಿಗೂ ಈ ಚಿತ್ರ ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ. ನಂಬರ್ 2, ಕಾಮಸೂತ್ರ, ಎ ಟೇಲ್ ಆಫ್ ಲವ್. ಇದು 1996ರಲ್ಲಿ ಬಿಡುಗಡೆಯಾದ ಚಿತ್ರ. ನಮ್ಮ ದೇಶದ ಸಂಸ್ಕೃತಿಯ ಭಾಗವಾಗಿದ್ದರೂ ಕಾಮಸೂತ್ರ ಹೆಸರಿನಲ್ಲಿ ಸಿನಿಮಾ ಬಂದಾಗ ಭಾರತದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಮೀರಾ ನಾಯರ್ ನಿರ್ದೇಶನದ ಈ ಚಿತ್ರವು ಅತಿಯಾದ ಲೈಂಗಿಕ ದೃಶ್ಯಗಳನ್ನು ಹೊಂದಿದೆ ಎಂಬ ಕಾರಣಕ್ಕೆ ಭಾರತದಲ್ಲಿ ಇದನ್ನು ನಿಷೇಧಿಸಲಾಯಿತು. ಆದರೆ ವಿದೇಶದಲ್ಲಿ ಈ ಸಿನಿಮಾ ಭಾರಿ ಪ್ರಶಂಸೆ ಪಡೆದುಕೊಂಡಿದೆ. ನಂಬರ್ 3, ವಾಟರ್. ಇದು 2005ರಲ್ಲಿ ಬಂದಂಥ ಚಿತ್ರ. ದೀಪಾ ಮೆಹ್ತಾ ಅವರ ಈ ಸಿನಿಮಾ ವಾರಣಾಸಿಯ ವಿಧವೆಯರ ನರಕಯಾತನೆಯನ್ನು ಎತ್ತಿ ತೋರಿಸಿತ್ತು. ಸಿನಿಮಾ ಶೂಟಿಂಗ್ ಹಂತದಲ್ಲಿರುವಾಗಲೇ ದೇವಸ್ಥಾನದ ನಗರಿಯಲ್ಲಿ ಸೆಟ್ಗಳನ್ನು ಧ್ವಂಸ ಮಾಡಲಾಯಿತು. ಧಾರ್ಮಿಕ ಭಾವನೆಗಳಿಗೆ ಈ ಚಿತ್ರ ಧಕ್ಕೆ ತರುತ್ತದೆ ಎಂಬ ಕಾರಣಕ್ಕೆ ಭಾರತದಲ್ಲಿ ಈ ಚಿತ್ರವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ನಂಬರ್ 4, ಬ್ಯಾಂಡಿಟ್ ಕ್ವೀನ್. ಇದು 1994ರಲ್ಲಿ ಬಂದಂಥ ಚಿತ್ರ. ಚಂಬಲ್ ಕಣಿವೆಯ ದರೋಡೆಕೋರ ರಾಣಿ ಪೂಲನ್ ದೇವಿಯ ಜೀವನ ಚರಿತ್ರೆ ಇದು. ಶೇಖರ್ ಕಪೂರ್ ಅವರು ಪೂಲನ್ ದೇವಿಯ ಮೇಲೆ ನಡೆದ ದೌರ್ಜನ್ಯ ಮತ್ತು ಆಕೆ ದರೋಡೆಕೋರಳಾದ ಕಥೆಯನ್ನು ನೈಜವಾಗಿ ಚಿತ್ರಿಸಿದ್ದರು. ಆದರೆ ಸಿನಿಮಾದಲ್ಲಿರುವ ನ್ಯೂಡಿಟಿ ಮತ್ತು ಕಠೋರ ಭಾಷೆಗಳಿಂದಾಗಿ ಇದನ್ನು ಭಾರತದಲ್ಲಿ ನಿಷೇಧಿಸಲಾಗಿತ್ತು. ನಂತರ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಿಂದ ಕೆಲವು ಸಣ್ಣ ಪುಟ್ಟ ಕಟ್ಸ್ಗಳನ್ನು ಮಾಡಿ ಆಮೇಲೆ ಬಿಡುಗಡೆ ಮಾಡಿದರು. ಚಿತ್ರ ಭರ್ಜರಿ ಯಶಸ್ಸು ಕಂಡಿತ್ತು. ನಂಬರ್ 5, ಬ್ಲ್ಯಾಕ್ ಫ್ರೈಡೇ. ಇದು 2004ರಲ್ಲಿ ಬಂದಂಥ ಚಿತ್ರ. 1993ರ ಮುಂಬೈ ಬಾಂಬ್ ಸ್ಫೋಟ ತನಿಖೆಯನ್ನು ಈ ಸಿನಿಮಾ ವಿವರವಾಗಿ ತೋರಿಸುತ್ತದೆ. ಆ ಸಮಯದಲ್ಲಿ ಸ್ಫೋಟದ ಮುಖ್ಯ ಆರೋಪಿಗಳ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು. ಸಿನಿಮಾ ಬಿಡುಗಡೆಯಾದರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಬಹುದು ಎಂಬ ಕಾರಣಕ್ಕೆ ಇದನ್ನು 3 ವರ್ಷಗಳ ಕಾಲ ತಡೆಹಿಡಿಯಲಾಗಿತ್ತು. ನಂತರ ಇದನ್ನು ಬಿಡುಗಡೆ ಮಾಡಿದರು. ಕೇವಲ ಹಿಂದಿ ಸಿನಿಮಾಗಳಷ್ಟೇ ಅಲ್ಲ, ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿಯೂ ಇಂತಹ ವಿವಾದಗಳು ಸಾಕಷ್ಟಿವೆ. ನಂಬರ್ 6, H2O. ಇದು 2002ರಲ್ಲಿ ಬಂದಂಥ ಕನ್ನಡ ಸಿನಿಮಾ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಭುದೇವ ನಟನೆಯ ಈ ಸಿನಿಮಾ ಕಾವೇರಿ ನದಿ ನೀರಿನ ವಿವಾದವನ್ನು ಆಧರಿಸಿತ್ತು. ಸಿನಿಮಾದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳ ಭಾವನೆಯನ್ನು ತೋರಿಸಲಾಗಿತ್ತು. ಆದರೆ ಕಾವೇರಿ ಎಂಬ ಹೆಸರಿನ ಪಾತ್ರ ಮತ್ತು ವಿವಾದಾತ್ಮಕ ಸಂಭಾಷಣೆಗಳಿಂದಾಗಿ ಚಿತ್ರಮಂದಿರಗಳ ಮೇಲೆ ದಾಳಿಗಳು ನಡೆದವು. ಅಂತಿಮವಾಗಿ ಚಿತ್ರದ ಪ್ರದರ್ಶನಕ್ಕೆ ತಡೆ ಒಡ್ಡಲಾಯಿತು. ನಂಬರ್ 7, ಉಪೇಂದ್ರ. ಇದು 1999ರಲ್ಲಿ ಬಂದಂಥ ಕನ್ನಡ ಸಿನಿಮಾ. ಇದು ಸಂಪೂರ್ಣವಾಗಿ ಬ್ಯಾನ್ ಆಗದಿದ್ದರೂ ಬಿಡುಗಡೆಯ ಸಮಯದಲ್ಲಿ ಬ್ಯಾನ್ ಮಾಡಬೇಕೆಂಬ ದೊಡ್ಡ ಕೂಗು ಕೇಳಿ ಬಂದಿತ್ತು. ಸಿನಿಮಾದಲ್ಲಿ ಮಹಿಳೆಯರು ಮತ್ತು ಸಮಾಜದ ಮೌಲ್ಯಗಳನ್ನು ಅಸಭ್ಯವಾಗಿ ಚಿತ್ರಿಸಲಾಗಿದೆ ಎಂದು ಅನೇಕ ಮಹಿಳಾ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಉಪೇಂದ್ರ ಅವರ ವಿಭಿನ್ನ ಆಲೋಚನೆ ಜನರಿಗೆ ಇಷ್ಟವಾಗಿ ಸಿನಿಮಾ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 8, ಫೈರ್. ಇದು ಲೆಸ್ಬಿಯನ್ ಸಂಬಂಧದ ಬಗ್ಗೆ ಮಾತನಾಡಿದ ಮುಖ್ಯ ವಾಹಿನಿ ಸಿನಿಮಾ. ಇದು ಶಬನಾ ಅಜ್ಮಿ ಮತ್ತು ನಂದಿತಾ ದಾಸ್ ನಟನೆಯ ಈ ಚಿತ್ರವು ಸಾಂಪ್ರದಾಯವಾದಿಗಳ ಕೆಂಗನಿಗೆ ಗುರಿಯಾಗಿ ಭಾರತದಲ್ಲಿ ಬ್ಯಾನ್ ಆದಂಥ ಸಿನಿಮಾ. ನಂಬರ್ 9, ಸೇನ್ಸ್. ಇದು ಒಬ್ಬ ಪಾದ್ರಿಯ ಸುತ್ತ ಹೆಣೆಯಲಾದಂಥ ಕತೆ. ಕ್ರಿಶ್ಚಿಯನ್ ಧರ್ಮದ ಪವಿತ್ರತೆ ಮತ್ತು ಭಾವನೆಗಳಿಗೆ ಈ ಸಿನಿಮಾ ಧಕ್ಕೆ ತರುತ್ತದೆ ಎಂಬ ಕಾರಣಕ್ಕೆ ಇದನ್ನು ಬ್ಯಾನ್ ಮಾಡಲಾಯಿತು. ಇವಾಗಿದ್ದು ಸ್ನೇಹಿತರೆ, ಬ್ಯಾನ್ ಆದ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿ. ಇಲ್ಲಿ ಕಲೆ ಮತ್ತು ಸಮಾಜದ ನಡುವೆ ಯಾವಾಗಲೂ ಒಂದು ತೆಳುವಾದ ಗೆರೆ ಇರುತ್ತದೆ. ಕೆಲವೊಮ್ಮೆ ಕಲೆಯ ಸತ್ಯವನ್ನು ಹೇಳಲು ಹೋದಾಗ ಇಂಥ ಅಡೆತಡೆಗಳು ಎದುರಾಗುತ್ತವೆ. ಹಾಗಂತ ಒಂದು ಸಿನಿಮಾವನ್ನು ಬ್ಯಾನ್ ಮಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವೋ ಅಥವಾ ಸಮಾಜದ ಶಾಂತಿಗೆ ಪೂರಕವೋ ಇಂದಿಗೂ ಚರ್ಚೆಯಲ್ಲಿರುವಂಥ ವಿಷಯ.
ಈ ಮೇಲೆ ಹೇಳಿದ ಸಿನಿಮಾಗಳಲ್ಲಿ ನೀವು ಯಾವುದನ್ನು ನೋಡಿದ್ದೀರಿ? ನಿಮ್ಮ ಪ್ರಕಾರ ಈ ಸಿನಿಮಾಗಳನ್ನು ಬ್ಯಾನ್ ಮಾಡಿದ್ದು ಸರಿಯೇ ಅಥವಾ ತಪ್ಪು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.